ಆದ್ರೆ ಚೆನ್ನಾಗಿದೆ. ಹಾ ಹೇಳು, ಏನ್ ಹೇಳ್ತೀಯಾ? ಹೌದಾ? ಬದುಕಿರೋದ ಇದೆಲ್ಲ ಮಾಡ್ತಿರೋದು ಒಂದು ಹೊತ್ತು ಊಟಕ್ಕೆ ಹೋಗಿ.
ಹೇಳಿ. ಕುಮಾರ್ ಅಂತ. ಕುಮಾರ್, ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ಇದನ್ನ? ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು. ಕೆಲಸ ಮಾಡ್ತಾರೆ. ನಮ್ದು ಡಿಗ್ರಿ ಮುಗಿದ್ವಿ. ನಮ್ದು ರಾಯಚೂರು DMC ಮುಗಿದ್ವಿ. ಹಾಂ. ಈಗ ನಾವು ಹುಬ್ಳಿಯಲ್ಲಿ ಮಾಡೋದು ಕೆಲಸ. ಇಲ್ಲಿ ನಮ್ಮ ಸರ್ ಕರೆದಿದ್ದಾರಲ್ಲ, ಅದಕ್ಕೋಸ್ಕರ ಬಂದ್ವಿ. ಇದೆಲ್ಲ ಚೆನ್ನಾಗಿದೆ ಊಟ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು ರೀ. ಚೆನ್ನಾಗಿ. ಈ ಥರ ಟೇಸ್ಟ್ ಯಾವತ್ತಾದರೂ ತಿಂದಿದ್ರಾ ಅಥವಾ ಬೇರೆ ಥರ ಹೇಗೆ? ಜಾಸ್ತಿ ಮೀನ ತಿನ್ನೋಲ್ಲ, ಆದರೆ ಚೆನ್ನಾಗಿದೆ ಊಟ. ನೀನು ಹೇಳ. ಹಾಂ, ಹೇಳೋ, ಏನು ಹೇಳ್ತೀಯಾ? ಹೌದಾ? ಚೆನ್ನಾಗಿದೆ. ಇದೆ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾನಾ ಕೇಳಿದ್ರೆ? ಸರ್ವೇ ಜನ ಸುಖಿನೋ ಭವಂತು. ಇರೋದನ್ನು ಹಂಚಿ ತಿನ್ನು ಅಂತ ಹೇಳ್ತಾರೆ. ಇವರು ಕುಮಾರ್, ರಾಯಚೂರಲ್ಲಿ ವಾಸ, ಹುಬ್ಳಿಲಿ ಕೆಲಸ. ಮೈಸೂರಿಗೆ ಬಂದಿರೋ ಕಾರಣ ಕೆಲಸದ ಮೇಲೆ. ಕೆಲಸ ಮುಗಿದ್ಮೇಲೆ ವಾಪಸ್ ಅವ್ರೂರಿಗೆ. ಈ ರೀತಿ ಕಲೆ ಆ ಭಗವಂತ ಕೆಲವ್ರಿಗಷ್ಟೇ ಕೊಟ್ಟಿರ್ತಾನೆ. ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಅದೇ ಅವ್ರ ಜೀವನಕ್ಕೆ ಒಳ್ಳೆ ದಾರಿಯಾಗುತ್ತೆ. ಇವರೊಬ್ಬ ಶ್ರಮಜೀವಿ. 10 ವರ್ಷಗಳಿಂದ ಇವರು ಇದೇ ರೀತಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವ್ರಿಗೆ ಈ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಕೊಟ್ಟಿದೆ. ನಾನಿವತ್ತು ಅವ್ರನ್ನ ಅತಿಥಿಯಾಗಿ ಸ್ವೀಕಾರ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಕೊಟ್ಟಿದೆ. ನನ್ನ ಪುಣ್ಯ ಇಂಥ ವ್ಯಕ್ತಿಗಳು ನನ್ನ ಅತಿಥಿ ಆಗ್ತಿರೋದು. ಇಲ್ಲಿ ಕೆಲಸ ಮಾಡ್ತಾ ಇರೋ ಒಬ್ಬ ವ್ಯಕ್ತಿ ಮಗ ಇವನು. ಈ ಹುಡುಗ ವಿಶೇಷವಾದ ಮಗು. ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ಅನ್ನದ ಋಣ ಯಾರಿಗೆ ಎಲ್ಲೆಲ್ಲಿರುತ್ತೋ. ನಾನು ಅತಿಥಿಯಾಗಿ ಮಾಡ್ಕೊಂಡಿದ್ದು ಒಬ್ಬರನ್ನ, ಆದರೆ ಅದನ್ನು ತಿಂದಿದ್ದೇ ಇನ್ನೊಂದು ಮಗು. ಪ್ರತಿಯೊಂದು ಹಗಲು ಮೇಲೂ ತಿನ್ನೋರ ಹೆಸರು ಬರ್ತಿರುತ್ತೆ ಅಂತ ಹೇಳ್ತಾರೆ, ಆದರೆ ನನಗೆ ಗೊತ್ತಿಲ್ಲ. ಆದರೆ ನಂಗೆ ತುಂಬ ಸಂತೋಷ ಕೊಟ್ಟಿದೆ. ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಈ ಪ್ರಾಣಿಗಳಿಗೆ ಜೀವ ತುಂಬೋಕೆ ಅಂತಲೇ ಒಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾರೆ. ಅವ್ರ ಜೊತೆ ನಿಮ್ಮ ಮುಂದೆ ತಕ್ಷಣದಲ್ಲೇ ಬರ್ತೀನಿ. ಬದುಕಿರೋದು ಇದೆಲ್ಲ ಮಾಡ್ತಿರೋದು ಒಂದು ಹೊತ್ತು ಊಟಕ್ಕೆ ಹೋಗ್ರಿ. ಅಲ್ಲಿದ್ದ ಬೇರೆ ಊರ್ಲಿದ್ದ ಬಂದಿರೋದು, ಇಲ್ಲಿ ಒಂದು ಊಟ ಬಟ್ಟೆಗೆಲ್ಲ ಬಂದಿರೋದು. ಅದೊಂದು ಹಸಿವು ಅನ್ನೋದು ಇದ್ದಿದ್ದಿಲ್ಲ ಅಂತಂದರೆ ಪ್ರಪಂಚನೇ ಯಾರು ಸ್ವಾರ್ಥಿ ಆಗ್ತಿದ್ದಿಲ್ಲ, ಯಾರು ಇದಾಗ್ತಿದ್ದಿಲ್ಲ, ಯಾರು ಶ್ರೀಮಂತ ಆಗ್ತಿದ್ದಿಲ್ಲ, ಬಡವಾಗ್ತಿದ್ದಿಲ್ಲ. ಊಟಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಯಾವತ್ತೂ ವೇಸ್ಟ್ ಮಾಡೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೊಮ್ಮೆ ಭೇಟಿಯಾಗೋಣ ಇದೇ ರೀತಿ ಹೊಸ ಅಡುಗೆ ಜೊತೆ, ಒಬ್ಬ ವಿಶೇಷವಾದ ಅತಿಥಿ ಜೊತೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲಿರಲಿ.